ನನ್ನ ಫಸ್ಟ್ ಬೇಬಿ ಮೂಮೆಂಟ್ ಅವಾಗೇನೆ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಟೈಮ್ ಮಗು ಬೆರಳಿ ಹಿಂಗ್ ಆಡಿದ್ದನ್ನ ನಾನು ನೋಡಿದ್ದು. ನಂದು ಯೂಟ್ಯೂಬ್ ಹಾಫ್ ಮಾನಿಟೈಸೇಷನ್ ಆಗುತ್ತೆ. ನನ್ನ ಹ್ಯಾಪಿ 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 ಮೂಮೆಂಟ್ ಅಂತಂದ್ರೆ ಅವರಿಗೆ ಹೇಗೆ ಮೀಶೋದಿಂದ ಅರ್ನಿಂಗ್ ಮಾಡಬೇಕು. ಸಮಟೈಮ್ಸ್ ಸಮ್ ಕೇಸ್ಗಳಿಗೆ ರಿಜೆಕ್ಟ್ ಮಾಡ್ತಾರೆ, ಟ್ರಾವೆಲ್ ಮಾಡೋ ಹಂಗಿಲ್ಲ, ಎಕ್ಸರ್ಸೈಸ್ ಮಾಡೋ ಹಂಗಿಲ್ಲ ಅಂತ. ಬಟ್ ಲಿಟ್ರಲಿ ಅವರು ಪ್ರೆಗ್ನೆಂಟ್ ಆಗಿರೋದ್ರಿಂದ ಇಯರ್ ಮುಗಿಯೋದ್ರಲ್ಲಿ ಏನು ಸ್ಪೆಷಲ್ ಇಲ್ಲ. ಬಟ್ ನೆಕ್ಸ್ಟ್ ಇಯರ್ ನಮ್ಮ ಲೈಫ್ಗೆ ಅದಕ್ಕೇನೆ ಯಾವಾಗ್ಲೇ ಡಾಕ್ಟರ್ ವಿಸಿಟ್ ಮಾಡಿದ್ರು BP ಮತ್ತೆ ವೇಟ್ ನ ಚೆಕ್ ಮಾಡ್ತಾನೆ ಇರ್ತಾರೆ. ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಅಂತ ಏನೂ ಆಗಿಲ್ಲ ನನ್ಗೆ. ಯಾರು ಪ್ರೆಗ್ನೆಂಟ್ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಬೇಡಿ. ಸೊ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಯಾವಾಗ ನಾನು ಡಾಕ್ಟರ್ ವಿಸಿಟ್ ಹೋದ್ರು ನಮ್ಮ ಯಜಮಾನ್ರು ಬಂದೇ ಬರ್ತಾರೆ ಕಂಪಲ್ಸರಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಂಜು. ಸೊ ಗರ್ಭಾವಸ್ಥೆಯ 3 ರಿಂದ 6ನೇ ತಿಂಗಳು ಹೇಗಿರುತ್ತೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಫಸ್ಟ್ ಸ್ಕ್ಯಾನಿಂಗ್ ಆದ್ಮೇಲೆ ನಮ್ಗೆ 2ನೇ ಸ್ಕ್ಯಾನಿಂಗ್ ನ 3ನೇ ತಿಂಗಳಲ್ಲೇ ಹೇಳೋದು. ಅದನ್ನ ಎಂಡಿ ಸ್ಕ್ಯಾನ್ ಅಂತ ಹೇಳ್ತಾರೆ. ಸೊ 3ನೇ ತಿಂಗಳ ಎಂಡಿಂಗ್ ಆ ಟೈಮಲ್ಲೆಲ್ಲ ಹೇಳ್ತಾರೆ. ಸೊ ನಮ್ದು ಎಂಡಿ ಸ್ಕ್ಯಾನ್ ಮಾಡಿಸಿದಾಗ ಅದೇ ಫಸ್ಟ್ ಟೈಮ್ ನಾವು ನಮ್ಮ ಮಗುವಿನ ಫುಲ್ಲು ಪಿಕ್ಚರ್ ಅನ್ನ ನೋಡಿದ್ದು. ಸೊ ಫಸ್ಟ್ ಮಂತಿಗೆಲ್ಲ ಒಂದು ಚಿಟಿಕೆ ಅಷ್ಟು ಕಾಣಿಸ್ತಾ ಇರುತ್ತೆ. ಬಟ್ 3ನೇ ತಿಂಗಳಲ್ಲಿ ಫುಲ್ ಪಿಕ್ಚರ್ ಕಾಣಿಸುತ್ತೆ. ಅಂದ್ರೆ ದೊಡ್ಡದಾಗಿರೋದಿಲ್ಲ, ಬಟ್ ಮಗು ಎಷ್ಟು ಚಿಕ್ಕದಾಗಿದ್ರು ಫುಲ್ ಫಾರ್ಮೇಟ್ ಆಫ್ ಪಿಕ್ಚರ್ ನಮ್ಗೆ ಸಿಗುತ್ತೆ. ಸೊ ಅದನ್ನ ನಮ್ಮ ಯಜಮಾನ ನೋಡಿ ಫಸ್ಟ್ ನನ್ಗೆ ಹೇಳಿದ್ರು, ಅವರೇ ಫಸ್ಟ್ ನೋಡಿದ್ದು ಅದನ್ನ. ಸೊ ಅವ್ರಿಗೆ ಆಲ್ರೆಡಿ ಫುಲ್ ಪಿಕ್ಚರ್ ಬಂದಿದೆ ಅಂತ ಖುಷಿ ಆಗಿದ್ರು, ನನ್ಗೂ ತೋರಿಸಿದ್ರು. ಸೊ ಅದೇ ಮೊದಲನೇ ಬಾರಿಗೆ ನಾನು ನಮ್ಮ ಮಗುವಿನ ಫುಲ್ ಚಿತ್ರ ನೋಡಿದ್ದು, ನನಗೂ ಕೂಡ ತುಂಬಾ ಖುಷಿ ಆಯ್ತು. ಸೊ ಆ ಸ್ಕ್ಯಾನಿಂಗ್ ಅದಕ್ಕೋಸ್ಕರ ಅದೊಂದು ಸ್ಪೆಷಲ್ ಅನ್ಸುತ್ತೆ. ಸೊ ಇನ್ನು ನಾಸಿಯಾ ವಿಷಯಕ್ಕೆ ಬಂದ್ರೆ ಫಸ್ಟ್ ಟ್ರೈಮಿಸ್ಟರ್ 1, 2, 3ನೇ ತಿಂಗಳು ಮಾತ್ರ ನೆನ್ಸ್ಕೊಳ್ಳೇಬಾರ್ದು ಅನ್ನೋ ಸ್ಟೇಜ್ ಅಲ್ಲಿ ಇದ್ದೆ ನಾನು. ಬಿಕಾಸ್ ಆಫ್ ನನಗೆ ಗೊತ್ತಾಗಿದ್ದೆ 1.5 ತಿಂಗಳು ಆದ್ಮೇಲೆ. 1.5 ತಿಂಗಳು ಆಸುಪಾಸೆಲ್ಲ ಸ್ವಲ್ಪ ವಾಮಿಟಿಂಗ್ ಇತ್ತು ಅಷ್ಟೇನೆ. ಬಟ್ ಅದು ಹೋಗ್ತಾ ಹೋಗ್ತಾ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಗಿ ಗೊತ್ತಾದ್ಮೇಲೆ ತುಂಬಾ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಎಷ್ಟು ಅಂತ ಹೇಳಿದ್ರೆ ಲಿಟ್ರಲಿ ನನ್ಗೇನು ತಿನ್ನೋದಕ್ಕೂ ಆಗ್ತಿರ್ಲಿಲ್ಲ, ನೀರ್ನು ಕುಡಿಯೋದಕ್ಕೆ ಆಗ್ತಾ ಇರ್ಲಿಲ್ಲ. ಅಷ್ಟೊಂದು ಸೀರಿಯಸ್ ಸಿಚುವೇಶನ್ ಅಂತಾನೆ ಹೇಳ್ಬೋದು. ಸೊ ಏನಾದ್ರೂ ತಿಂದ್ರೆ ಒಂದ್ 5 ಮಿನಿಟ್ಸ್ ಕೂಡ ಇರ್ತಿರ್ಲಿಲ್ಲ, ವಾಮಿಟ್ ಆಗ್ಬಿಡ್ತಾ ಇತ್ತು. ಲಿಟ್ರಲಿ ಅಳ್ತಾ ಇದ್ದೆ ನಾನು, ಏನು ತಿನ್ನಕ್ ಸೇರ್ತಿಲ್ಲ. ಮತ್ತೆ ತುಂಬಾ ಸುಸ್ತಾಗ್ತಿತ್ತು, ಇರಿಟೇಷನ್ ಆಗ್ತಿತ್ತು. ಅಪ್ಪ ಅದನ್ನ ಹೇಳೋದಕ್ಕೇನೆ ಆಗೋದಿಲ್ಲ. ಸೊ ಅದಾದ್ಮೇಲೆ ಏನಂತಂದ್ರೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಡಾಕ್ಟರು. ಬಟ್ ನನಗೆ ಭಯ ಟ್ಯಾಬ್ಲೆಟ್ಸ್ ತಗೊಳೋದಕ್ಕೆ ಸ್ಟಾರ್ಟಿಂಗು, ಅದಕ್ಕೆ ತಗೋತಾ ಇರ್ಲಿಲ್ಲ. ಅದಾದ್ಮೇಲೆ ಸೊ ಟ್ಯಾಬ್ಲೆಟ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಅಷ್ಟರಲ್ಲಿ ನಾನು ಇಲ್ಲಿದ್ದೆ, ನಮ್ಮ ತಾಯಿ ಊರಲ್ಲಿದ್ದೆ, ನಮ್ಮ ಯಜಮಾನ್ರು ಅಲ್ಲಿದ್ರು. ಸೊ ಅಲ್ಲಿಂದಾನೆ ಇಸ್ಕೊಂಡ್ ಬಂದು ಕೊಡ್ತಾ ಇದ್ರು. ನಾವು ಇಲ್ಲಿಗೆ ಒಂದ್ಸರಿನೂ ಹಾಸ್ಪಿಟಲ್ ವಿಸಿಟ್ ಮಾಡಿರ್ಲಿಲ್ಲ. ಸೊ ನಮ್ಮ ಯಜಮಾನ್ರು ಅಲ್ಲಿಂದಾನೆ ಟ್ಯಾಬ್ಲೆಟ್ಸ್ನ ತಂದು ಕೊಡ್ತಾ ಇದ್ರು. ಅದನ್ನ ಆ ಟ್ಯಾಬ್ಲೆಟ್ ನುಂಗಿ ತಿಂಡಿ ತಿಂದ್ರೆ ಓಕೆ. ಆ ಟೈಮ್ ಬೆಳಿಗಿನ ಹೊತ್ತು ಮಾತ್ರ ಏನೂ ಆಗ್ತಿರ್ಲಿಲ್ಲ. ಬಟ್ ಟ್ಯಾಬ್ಲೆಟ್ ನುಂಗಿದ್ರು ಕೂಡ ಸಾಯಂಕಾಲ ತುಂಬಾನೇ ವಾಮಿಟ್ ಸೆನ್ಸೇಷನ್ ಎಲ್ಲ ತುಂಬಾನೇ ಆಗ್ತಿತ್ತು ನನಗೆ. ಟ್ಯಾಬ್ಲೆಟ್ ನುಂಗದೆ ಇದ್ರೆ ಮಾತ್ರ ವಾಮಿಟ್ ಕಂಪಲ್ಸರಿ ಅನ್ನೋ ಸ್ಟೇಜ್ ಅಲ್ಲಿ ಇದ್ದೆ ನಾನು. ಅದಾದ್ಮೇಲೆ ಒಂದಿನ ಇಲ್ಲಿ ಡಾಕ್ಟರ್ ವಿಸಿಟ್ಗೆ ಅಂತ TT ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು. 3ನೇ ತಿಂಗಳ, ಅದನ್ನು 3ನೇ ತಿಂಗಳಲ್ಲೇ ಹಾಕ್ತಾರೆ. ಸೊ TT ಇಂಜೆಕ್ಷನ್ ಹಾಕ್ಸ್ಬೇಕಾದ್ರೆ ಹೋದೆ. ಸೊ ಡಾಕ್ಟರ್ ಹೇಳಿದ್ರು ಸ್ವಲ್ಪ ಪವರ್ ಜಾಸ್ತಿ, ಈ ಟ್ಯಾಬ್ಲೆಟ್ ತಗೋಬೇಡಿ ಅಂತ. ಸೊ ನಮ್ಮ ತಾಯಿ ಊರಿನ ಡಾಕ್ಟರ್ ಬೇರೆ ಟ್ಯಾಬ್ಲೆಟ್ ಕೊಟ್ಟರು. ಬಟ್ ಆ ಟ್ಯಾಬ್ಲೆಟ್ಗೆ 1% ಕೂಡ ನನಗೆ ವೇರಿ ಆಗ್ತಾನೆ ಇರ್ಲಿಲ್ಲ. ಆ ಟ್ಯಾಬ್ಲೆಟ್ ತಗೊಂಡು ಲಿಟ್ರಲಿ ವಾಮಿಟ್ ಮಾಡ್ತಾನೆ ಇದ್ದೆ. 3ನೇ ತಿಂಗಳ ಎಂಡಿಂಗ್ ಅಷ್ಟರಲ್ಲಿ ಹೇಳ್ದಂಗೆನೆ ನಮ್ಮ ಅಣ್ಣನ ಮದ್ವೆ ಇತ್ತು. ಬಟ್ ಏನಂತಂದ್ರೆ ನಮ್ಮ ಅಣ್ಣ ನೀನ್ ಬರ್ದೇ ಇದ್ರೆ ನಾನು ಹೋಗೋದೇ ಇಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅನ್ನೋ ತರ ಇದ್ದ. ಸೊ ಟ್ರಾವೆಲ್ ಮಾಡೋ ಹಂಗಿರ್ಲಿಲ್ಲ 3 ಮಂತ್ಸ್ ಅಲ್ಲಿ, ಬಿಕಾಸ್ ಆಫ್ ನಂಗೆ ಸುಸ್ತಾಗ್ತಿತ್ತು. ಕಾರ್ ಅಂತೂ ಇನ್ನೂ ಅಂಟುತ್ತಾನೆ ಇರ್ಲಿಲ್ಲ ನಂಗೆ. ಫುಲ್ ವಾಮಿಟಿಂಗ್ ಸೆನ್ಸೇಷನ್. ಮೊದ್ಲೆಲ್ಲ ಪ್ರೆಗ್ನೆನ್ಸಿಗಿಂತ ಮುಂಚೆ ಓಡಾಡ್ತಾ ಇದ್ದೆ. ಬಟ್ ಪ್ರೆಗ್ನೆನ್ಸಿ ಆದ್ಮೇಲೆ ಕಾರನ್ನ ಇನ್ನೂ ಕೂಡ ನನ್ ಕೈಲಿ ಹತ್ತೋದಕ್ಕಾಗೋದಿಲ್ಲ. ಬಿಕಾಸ್ ಆಫ್ ಒಂದು 5-6 ಕಿಲೋಮೀಟರ್ಸ್ ಹೋಗೋಷ್ಟರೇ ವಾಮಿಟಿಂಗ್ ಆಗ್ಬಿಟ್ಟಿರುತ್ತೆ ನನಗೆ. ಸೊ ತುಂಬಾ ಆಗ್ತಾನೆ ಇಲ್ಲ ಕಾರು. ಅವನು ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗ್ಲೇಬೇಕು, ನೀನ್ ಬಂದ್ರೇನೆ ನಾನು ಹೋಗೋದು ಅಂತ ಹಠ ಹಿಡ್ದ. ಸೊ ಏನು ಮಾಡೋದಕ್ಕೆ ಆಗ್ಲಿಲ್ಲ, ಹೋಗ್ಲೇಬೇಕಾಯ್ತು. ಸೊ ಅವನಿಗೋಸ್ಕರ ಏನಾದ್ರೂ ಪರವಾಗಿಲ್ಲ ಅನ್ನೋ ಒಂದು ದೃಢ ಮನ್ಸು ಮಾಡಿ ಪ್ರೀ ವೆಡ್ಡಿಂಗ್ ಶೂಟ್ ಹೋದ್ವಿ. ಬಟ್ ವಾಮಿಟಿಂಗ್ ಟ್ಯಾಬ್ಲೆಟ್ ಮರ್ತ್ಬಿಟ್ಟು ಮನೇಲೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಮೈಸೂರಿಗೆ ಹೋದ್ವಿ. ಅಲ್ಲಿ ಹೋದಾದ್ಮೇಲೆ ಬೆಳಿಗ್ಗೆ ತನಕ ನಾರ್ಮಲ್ ಆಗಿದ್ದೆ. ಬಟ್ ತಿಂಡಿ ತಿನ್ಬೇಕಾಗಿರೋ ಟೈಮ್ ಬಂದಾಗ ಲಿಟ್ರಲಿ ನಂಗೆ ಟ್ಯಾಬ್ಲೆಟ್ ಬೇಕೇ ಬೇಕು, ಇಲ್ಲ ಅಂದ್ರೆ ವಾಮಿಟ್ ಕನ್ಫರ್ಮ್ ಅಂತ ಗೊತ್ತಿತ್ತು. ಸೊ ನಮ್ ದೊಡ್ಡಣ್ಣ ಬಂದಿದ್ದ, ಅವರು ಮತ್ತೆ ನಮ್ಮ ಯಜಮಾನ್ರು ಹೋಗಿ KR ಹಾಸ್ಪಿಟಲ್ ಮೈಸೂರಲ್ಲಿ ಇದೆಯಲ್ಲ ಗವರ್ನಮೆಂಟ್, ಅಲ್ಲಿ ಹೋಗಿ ಅಲ್ಲಿ ಅಮೌಂಟ್ ಕೊಟ್ಟು ಅಲ್ಲಿಂದ ಟ್ಯಾಬ್ಲೆಟ್ ತಗೊಂಡ್ ಬಂದ್ರು.
ಸೊ ಅಷ್ಟರಲ್ಲಿ ನಮ್ಮ ಡಾಕ್ಟರ್ ಅದು ಬೇರೆ ತರ ಟ್ಯಾಬ್ಲೆಟ್ ಆಗಿತ್ತು. ನಮ್ಮ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಮೆಸೇಜ್ ಮಾಡಿ ಇದನ್ನ ತಗೋಬೋದಾ ಮ್ಯಾಮ್ ಅಂತ ಹೇಳಿದಾಗ ತಗೊಳ್ಳಿ ಅಂತ ಹೇಳಿದ್ರು. ಸೊ ಲಿಟ್ರಲ್ ತಗೊಂಡೆ. ಸೊ ಆ ಟ್ಯಾಬ್ಲೆಟ್ ಕೂಡ ವರ್ಕ್ ಆಯ್ತು. ಸೊ ತಿಂಡಿ ಎಲ್ಲ ತಿನ್ಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ಬಂದ್ವಿ. ಬಟ್ ಕೆಲವರಿಗೆ 3 ತಿಂಗಳಿಗೆ ನಾವು ವಾಮಿಟ್ ಸೆನ್ಸೇಷನ್ ಎಲ್ಲ ಮುಗ್ದೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಲಿಟ್ರಲಿ ನನಗೆ 3 ತಿಂಗಳಾದ್ರೂ ಕಂಪ್ಲೀಟ್ ಆದ್ಮೇಲೂ ಕೂಡ ವಾಮಿಟ್ ನಿಲ್ಲೇ ಇಲ್ಲ. ಒಬ್ರಿಗೆ 9 ತಿಂಗಳ ತನಕ ಆಗುತ್ತೆ ಅಂತ ಹೇಳ್ತಾರೆ, ಬಟ್ 3 ತಿಂಗಳಾದ್ಮೇಲೂ ನಂಗೆ ನಿಲ್ಲಿಲ್ಲ. ಆಮೇಲೆ ನಮ್ಮ ಕಡೆ ಸಂಪ್ರದಾಯ ಏನು ಅಂತಂದ್ರೆ 3 ತಿಂಗಳಾದ್ಮೇಲೆ ತಾಯಿ ಮನೇಲಿ ಇರೋ ಹಂಗಿಲ್ಲ ಅಂತ ಹೇಳಿದ್ರು. ಸೊ ನಾನು ವಾಪಸ್ ನಮ್ಮ ಯಜಮಾನ್ರ ಊರಿಗೆ ಹೋದೆ. ಸೊ ನಮ್ಮ ಯಜಮಾನ್ರ ಮನೆಗೆ ಹೋದಾದ್ಮೇಲೆ ಅಲ್ಲಿ ಕೂಡ ಸಖತ್ 3 ತಿಂಗಳಾದ್ಮೇಲೆ ಸಖತ್ ಟಯರ್ಡ್ ಆಗೋದಕ್ಕೂ ಕೂಡ ಸ್ಟಾರ್ಟ್ ಆಯ್ತು. ಟಯರ್ಡ್ ಆಗೋದ್ರ ಜೊತೆಗೆ ವಾಮಿಟ್ ಸೆನ್ಸೇಷನ್ ಕೂಡ ತುಂಬಾ ಆಗ್ತಿತ್ತು. ನೈಟ್ ಆದ್ರೂ ಏನೇ ತಿಂದಿದ್ರು ಅದು ಜೀರ್ಣನೇ ಆಗ್ತಿರ್ಲಿಲ್ಲ, ವಾಮಿಟ್ ಆಗ್ಬಿಡ್ತಾ ಇತ್ತು. ಸೊ ನಮ್ಮ ಮನೆಯವರೆಲ್ಲ 3 ತಿಂಗಳಿಗೆಲ್ಲ ನಿಂತೋಗ್ಬೇಕಾಗಿತ್ತು, ಏನಕ್ಕೆ ನಿಂತಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ನನಗೆ 4th ಮಂತ್ ಎಂಡಿಂಗ್ ಅಲ್ಲಿ ನನಗೆ ವಾಮಿಟ್ ಸೆನ್ಸೇಷನ್ ಎಲ್ಲ ಸ್ಟಾಪ್ ಆಗಿ ನಾರ್ಮಲ್ ಬಂದಿದ್ದು. ಸೊ ನೌ ಐ ಆಮ್ 3rd ಟ್ರೈಮಿಸ್ಟರ್. ಸೊ ನನ್ನ 2nd ಟ್ರೈಮಿಸ್ಟರ್ ಅಂದ್ರೆ 4ರಿಂದ 6ನೇ ತಿಂಗಳ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಆಕ್ಚುಲಿ ಐ ಆಮ್ ಫೈನ್. ತುಂಬಾ ಎನರ್ಜೆಟಿಕ್ ಆಗಿ ಏನೇನ್ ಬೇಕು ಇಷ್ಟವಾಗಿದ್ದು ಎಲ್ಲಾನು ತಿನ್ಕೊಂತ ಆರಾಮಾಗಿದ್ದೆ. ಸೊ 2nd ಟ್ರೈಮಿಸ್ಟರ್ ತುಂಬಾ ಆಕ್ಟಿವ್ ಆಗಿದ್ದೆ. ತುಂಬಾ ಖುಷಿಯಾಗಿದ್ದ ಫೇಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಆಫ್ ಲಿಟ್ರಲಿ ಬೇಬಿ ಬಂಪ್ ಕೂಡ ಅಷ್ಟೊಂದು ಬಂದಿರ್ಲಿಲ್ಲ. ನಾನು ನಾರ್ಮಲ್ ಆಗಿ ಹೇಗಿದ್ದೆ ಮುಂಚೆ, ಪ್ರೆಗ್ನೆನ್ಸಿಗಿಂತ ಮುಂಚೆ ಹಾಗಿದ್ದೀನಿ ಅನ್ನೋ ಫೀಲ್ ನನಗೆ ಆಗಿತ್ತು. ಸೊ 2nd ಟ್ರೈಮಿಸ್ಟರ್ ಫುಲ್ ಎನರ್ಜೆಟಿಕ್ ಆಗಿ ಇತ್ತು ನನಗೆ. ಹಾಗೆ ವೇಟ್ ವಿಚಾರಕ್ಕೆ ಬಂದ್ರೆ, ನಾನು ಅಂದ್ರೆ ತುಂಬಾ ವಾಮಿಟಿಂಗ್ ಆಗ್ತಿರೋದ್ರಿಂದ 3-4 ಮಂತ್ಸ್ ನಂಗೆ ಆಗೋ ತನಕ ನಾನು ವೇಟ್ ಹಾಗೇನೆ ಆಗಿರ್ಲಿಲ್ಲ. ಎಷ್ಟಿದ್ದೆ ಅಷ್ಟೇ ಇದ್ದೆ. ಸೊ ಲಿಟ್ರಲಿ ಇವಾಗ 1-2 ಮಂತ್ಸ್ ಇಂದ ಒಂದು 5 to 6 kgs ಗೇನ್ ಆಗಿರ್ಬೋದು ಅಷ್ಟೇ, ಜಾಸ್ತಿ ಏನು ಗೇನ್ ಆಗಿಲ್ಲ. ಸೊ ನಾರ್ಮಲ್ ರೇಂಜ್ ಅಲ್ಲೇ ಇದೀನಿ ಇನ್ನ. ಸೊ ಒಂದು ಪ್ರೆಗ್ನೆನ್ಸಿಗೆ ನಾರ್ಮಲ್ ರೇಂಜ್ ಅಂದ್ರೆ 11 to 12 kgs ಅಂತ ಹೇಳ್ತಾರೆ. ಸೊ ಅಷ್ಟಾದ್ರೇನೆ ಸಾಕು 9 ಮಂತ್ಸ್ ಅಲ್ಲಿ ವೇಟ್ ಗೇನ್. 4ನೇ ತಿಂಗಳಲ್ಲಿ ಏನೇನಾಯ್ತು ಅಂತ ಹೇಳೋದಾದ್ರೆ, 4 ಮಂತ್ಸ್ ಫೇಸ್ ಅಲ್ಲಿ ಅದೇ ವಾಮಿಟ್ ಎಲ್ಲ ಸ್ಟಾಪ್ ಆಯ್ತು. 4 ಮಂತ್ ಎಂಡಿಂಗ್ ಅಲ್ಲಿ ನನಗೆ ವಾಮಿಟ್ ಸ್ಟಾಪ್ ಆಗಿದ್ದು. ಸೊ ಅಲ್ಲಿಂದ ಎನರ್ಜಿ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ನನ್ನ ಫಸ್ಟ್ ಬೇಬಿ ಮೂಮೆಂಟ್ ಅವಾಗೇನೆ ಸ್ಟಾರ್ಟ್ ಆಗಿದ್ದು. ಅದು ಗೊತ್ತಾಗ್ತಾ ಇರ್ಲಿಲ್ಲ ನಂಗೆ, ಅದು ಬೇಬಿ ಮೂಮೆಂಟ್ ಅಂತ ನನಗೆ ಗೊತ್ತಾಗ್ಲಿಲ್ಲ. ಫಸ್ಟ್ ಟೈಮ್ ಅಲ್ವಾ, 1-2 ಸಲ ಫೀಲ್ ಆಯ್ತು, ಬಟ್ ನನಗೆ ಅದು ಬೇಬಿ ಮೂಮೆಂಟ್ ಅಂತ ಗೊತ್ತಾಗ್ಲಿಲ್ಲ. ನಂಗೆ ಗ್ಯಾಸ್ಟ್ರಿಕ್ ಆದಾಗ ಹೇಗೆ ಹೊಟ್ಟೆ ಒಂದ್ ಕಡೆ ಟೈಟ್ ಅಂತ ಅನ್ಸುತ್ತೆ, ಆ ಫೀಲ್ ಆಗಿತ್ತು. ಸೊ ನಾನು ಅದನ್ನ ಗ್ಯಾಸ್ಟ್ರಿಕ್ ಅಂತ ಅನ್ಕೊಂಡಿದ್ದೆ. ಬಟ್ ಹೋಗ್ತಾ ಆ ಮೂಮೆಂಟ್ ಪದೇ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಐ ಫೀಲ್ ಇದು ಬೇಬಿ ಮೂಮೆಂಟ್ ಅಂತ. ನಂಗೆ 4 ಮಂತ್ಸ್ ಎಂಡಿಂಗ್ ಅಲ್ಲೆಲ್ಲ ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆಯ್ತು. ಬೇಬಿ ಮೂಮೆಂಟ್ಸ್ ಅಂದ್ರೆ ಕಿಕ್ ಮಾಡ್ತಾ ಇರ್ಲಿಲ್ಲ, ಲಿಟಲ್ ಬಿಟ್ ಒಂಥರ ಬಟರ್ಫ್ಲೈ ಕಚ್ಕೊಳ್ಳಿ ಇಟ್ಟಂಗೆ, ಆವಾಗ ಬೇಬಿ ಮೂಮೆಂಟ್ ಸ್ಟಾರ್ಟ್ ಆಗಿದ್ದು. ಅದು ನನ್ನ ಫುಲ್ ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬೋದು ಈ ಪ್ರೆಗ್ನೆನ್ಸಿ ಜರ್ನಿಲಿ. ಅದಾದ್ಮೇಲೆ ಐ ಥಿಂಕ್ ಈ ಟೈಮ್ಗೆ ನಮ್ಮ ಊರಿಂದ ಬರ್ಬೇಕು ಅಂತ ಅನ್ಕೊಂಡೆ, ಬಟ್ ಅಲ್ಲಿ ಇರೋದಕ್ಕೆ ಆಗ್ಲಿಲ್ಲ ತುಂಬಾ ಜಾಸ್ತಿ ದಿನ. 5th ಮಂತ್ ತನಕನೂ ಇದ್ದೆ. ನಮ್ಮ ಅಕ್ಕನೂ ಇಲ್ಲೇ ಇರೋ ಕಾರಣ ನಾನು, ನಮ್ಮ ಭಾವ, ನಮ್ಮ ಯಜಮಾನ 3 ಜನ ಇದ್ದಿದ್ದು ಮನೇಲಿ. ಊಟ ತಿಂಡಿ ಎಲ್ಲ ನಾನೇ ಮಾಡ್ತಿದ್ದೆ. ಕೆಲಸ ಮಾಡ್ತಿದ್ದೆ, ನಾರ್ಮಲ್ ಆಗಿ ಕೆಲಸನೂ ಕೂಡ ಮಾಡ್ತಿದ್ದೆ. ಸುಸ್ತಾದಾಗ ಸ್ವಲ್ಪ ರೆಸ್ಟ್ ತಗೊಂಡು ಕೆಲಸ ಮಾಡ್ತಾ ಇದ್ದೆ. ಬಟ್ ಹೋಗ್ತಾ ಆಗ್ಲಿಲ್ಲ. ಸೊ 5 ಮಂತ್ ಎಂಡಿಂಗ್ ಇನ್ನೊಂದು 4-5 ಡೇಸ್ ಇತ್ತು ಅಷ್ಟೇನೆ. ಬಟ್ ಆ ಟೈಮಲ್ಲಿ ಇರೋದಕ್ಕೆ ಆಗೋದಿಲ್ಲ ನನ್ನ ಕೈಲಿ ಅಂತ ಹೇಳಿದಾಗ, ಸರಿ ನಮ್ಮ ಯಜಮಾನ್ರು ಹೋಗೋಣ ಬಿಡು ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ 5 ತಿಂಗಳಿಗೆನೆ ನಾನು ಸೀರೆ ಉಡ್ಸ್ಕೊಂಡು ನಮ್ಮ ಮಮ್ಮಿ ಅಲ್ಲಿಂದ ನಮ್ಮ ಯಜಮಾನ್ರ ಮನೆಯಿಂದ ನಮ್ಮ ಮಮ್ಮಿ ಮನೆಗೆ ಬಂದೆ ನಾನು. ಅಲ್ಲಿಂದ ಬಂದು ಇವಾಗ ಇಲ್ಲಿಗೆ 1.5 ಮಂತ್ ಆಗಿದೆ. ಸೊ ಇಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅಂದ್ರೆ, ನಾನು ಇಷ್ಟಪಟ್ಟಿದ್ದೆಲ್ಲ ತಿನ್ಬೋದು. ಸೊ ಐರನ್ ರಿಚ್ ಫುಡ್ಸ್, ಕ್ಯಾಲ್ಸಿಯಂ, ಅದನ್ನೆಲ್ಲ ನಾನು ಏನೇನ್ ತಿನ್ಬೇಕು. ಸೊ ವಾಮಿಟ್ ಸೆನ್ಸೇಷನ್ ಇಲ್ಲದೆ ಇರೋದ್ರಿಂದ ಏನ್ ಬೇಕಾದ್ರೂ ನಾನು ತಿನ್ಬೋದಾಗಿತ್ತು. ಸ್ವಲ್ಪ ವೇಟ್ ಗೇನ್ ಆಗಿರೋದಕ್ಕೂ ಅದೇ ರೀಸನ್. ತುಂಬಾ ಹೊಟ್ಟೆ ಹಸ್ವಾಗುತ್ತೆ, ಏನಕ್ಕೆ ಗೊತ್ತಿಲ್ಲ. ಐರನ್ ಟ್ಯಾಬ್ಲೆಟ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್, ಪೌಡರ್ ಇಷ್ಟನ್ನು ಕರೆಕ್ಟ್ ಆಗಿ ತಗೋತಾ ಇದ್ದೀನಿ ನಾವು ಇವಾಗ. ಹಂಗೇನೆ ತುಂಬಾ ಹೊಟ್ಟೆ ಹಸ್ವಾಗುತ್ತೆ. ಸೊ ಹೊಟ್ಟೆ ಚೆನ್ನಾಗಿ ತಿಂತಾ ಇದ್ದೀನಿ. ಮತ್ತೆ ಈ 4 to 6 ಮಂತ್ ಏನಂತ ಅಂತಾರೆ, ಟ್ರಾವೆಲ್ ಬೇಬಿ ಮೂನ್ಗೆ ಹೋಗ್ಬೋದು ಅಂತ. ಬೇಬಿ ಮೂನ್ ಅಂತ ಅಂದ್ರೆ ಟ್ರಾವೆಲ್ ಮಾಡೋದಾಗಿದ್ರೆ ಅಥವಾ ಇಲ್ಲಿ ಹೊರಗಡೆ ಓಡಾಡ್ಬೇಕಾಗಿದ್ರೆ 4 ಇಂದ 6 ಮಂತ್ 2nd ಟ್ರೈಮಿಸ್ಟರ್ ಒಂದು ಸೇಫ್
ಪೀರಿಯಡ್ ಅಂತ ಹೇಳ್ತಾರೆ. ಸೊ ನಾವ್ ಎಲ್ಗೂ ಹೋಗ್ಲಿಲ್ಲ, ನಮ್ಮ ಮನೇಲಿ ಕಳಿಸ್ತಾನು ಇಲ್ಲ. ಬಟ್ ಎಲ್ಲಾ ಪ್ರೆಗ್ನೆನ್ಸಿ ಅವ್ರಿಗೂ ಅವರು ಟ್ರಾವೆಲ್ ನ ಪ್ರಿಫರ್ ಮಾಡೋದಿಲ್ಲ. ಡಾಕ್ಟರ್ ಸಮಟೈಮ್ಸ್ ಸಮ್ ಕೇಸ್ಗಳಿಗೆ ರಿಜೆಕ್ಟ್ ಮಾಡ್ತಾರೆ. ಟ್ರಾವೆಲ್ ಮಾಡೋ ಹಂಗಿಲ್ಲ, ಎಕ್ಸರ್ಸೈಸ್ ಮಾಡೋ ಹಂಗಿಲ್ಲ ಅಂತ ರಿಸ್ಟ್ರಿಕ್ಟ್ ಮಾಡ್ತಾರೆ, ಪ್ಲಾಸೆಂಟಾ ಪ್ರಿವಿಯಾ ಇದ್ರೆ. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿರೋರು ಖಂಡಿತವಾಗ್ಲೂ ಟ್ರಾವೆಲಿಂಗ್ ಮಾಡ್ಬೋದು. ಅದು ಸೇಫ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನೀವ್ ಯಾರಾದ್ರೂ ಪ್ರೆಗ್ನೆನ್ಸಿ ಇರೋರು ಎಲ್ಲಾರು ಹೊರಗಡೆ ಹೋಗ್ಬೇಕಾಗಿದ್ರೆ 4 to 6 ಮಂತ್ ತನಕ ಹೋಗಿ, ಅದಕ್ಕಿಂತ ಮುಂಚೆನೂ ಹೋಗ್ಬೇಡಿ, ಅದಾದ್ಮೇಲೆ ಹೋಗ್ಬೇಡಿ, ಸ್ವಲ್ಪ ರಿಸ್ಕ್ ಇರುತ್ತೆ ಅಂತ ಅಷ್ಟೇನೆ. ಇನ್ನು ಡಾಕ್ಟರ್ ಚೆಕಪ್ಸ್ಗೆಲ್ಲ ಬಂದ್ರೆ ನಾನು ಒಬ್ರು ಲೇಡಿ ಡಾಕ್ಟರ್ಗೆ ತೋರಿಸ್ತಾ ಇದ್ದೆ. ಬಟ್ ಲಿಟ್ರಲಿ ಅವರು ಪ್ರೆಗ್ನೆಂಟ್ ಆಗಿರೋದ್ರಿಂದ ಸೊ ಅವರು ಇವಾಗ ಹೋದ್ರು. ಅವ್ರ ಬದಲು ಇನ್ನೊಬ್ರು ಡಾಕ್ಟರ್ ಬಂದಿದ್ದಾರೆ. ಗೊತ್ತಿಲ್ಲ ಅವ್ರು ಹೆಂಗ್ ನೋಡ್ತಾರೆ ಅಂತ, ನನ್ಗೇನ್ ಅಷ್ಟು ಫೀಲ್ ಆಗಿಲ್ಲ. ಸೊ ಇನ್ನೊಂದು ಖುಷಿ ವಿಷಯ ಏನಂದ್ರೆ, ಯಾವಾಗ ನಾನು ಡಾಕ್ಟರ್ ವಿಸಿಟ್ ಹೋದ್ರು ನಮ್ಮ ಯಜಮಾನ್ರು ಬಂದೇ ಬರ್ತಾರೆ ಕಂಪಲ್ಸರಿ. ಏನೇ ಕೆಲಸ ಇದ್ದು ಬಿಟ್ಬಿಟ್ಟು ನನ್ಗೋಸ್ಕರ ಅಂತ ಡಾಕ್ಟರ್ ವಿಸಿಟ್ ಕಂಪಲ್ಸರಿ ಬರ್ತಾರೆ. ಸೊ ಅದೊಂದು ನನಗೆ ಹ್ಯಾಪಿ ವಿಷಯ. ಲಿಟ್ರಲಿ 3 months ಆದ್ಮೇಲೆ 1 week 3 to 4 times ಅಷ್ಟೇನೆ ಡಾಕ್ಟರ್ ವಿಸಿಟ್ ಮಾಡಿರೋದು. ಸೊ ಬಿಟ್ವೀನ್ 4 to 6 month ಅಲ್ಲಿ ಇನ್ನೊಂದು ಸ್ಕ್ಯಾನಿಂಗ್ ಹೇಳ್ತಾರೆ 5th month ಗೆ. ಕಂಪ್ಲೀಟ್ ಅಲ್ಲ, 5 months ಎಂಡಿಂಗ್ 6 months ಸ್ಟಾರ್ಟಿಂಗ್ ಬಿಟ್ವೀನ್ ಅಲ್ಲಿ ಅನಮಲಿ ಸ್ಕ್ಯಾನ್ ಮಾಡಿಸ್ತಾರೆ. ಸೊ ಅನಮಲಿ ಸ್ಕ್ಯಾನ್ ಏನಕ್ಕೆ ಮಾಡಿಸ್ತಾರೆ ಅಂತಂದ್ರೆ, ಬೇಬಿ ಆರ್ಗನ್ಸ್ ಎಲ್ಲ ಡೆವಲಪ್ ಆಗಿದ್ಯಾ ಅಂತ ನೋಡೋದಕ್ಕೆ, ಅಥವಾ ಏನಾದ್ರು ಕಾಂಪ್ಲಿಕೇಶನ್ ಇದೆಯಾ ಅಂತ ನೋಡೋದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಸೊ ಅಷ್ಟರಲ್ಲಿ ನಾನು ಅನಮಲ್ ಸ್ಕ್ಯಾನ್ ಹೋದಾಗ ಸ್ಕ್ಯಾನಿಂಗ್ ರೂಮ್ ಅಲ್ಲಿ ಫಸ್ಟ್ ಟೈಮ್ ಮಗು ಬೆರಳು ಹಿಂಗ್ ಆಡಿದ್ದನ್ನ ನಾನು ನೋಡಿದ್ದು. ಅದು ಎಷ್ಟು ಚಿಕ್ಕದಾಗಿರುತ್ತೋ ನನಗೆ ಗೊತ್ತಿಲ್ಲ, ಬಟ್ ಸ್ಕ್ಯಾನಿಂಗ್ ಅದ್ರಲ್ಲೆಲ್ಲ ಆಲ್ಮೋಸ್ಟ್ ಮಗು ಹೇಗಿರುತ್ತೋ ಆ ರೀತಿ ತೋರಿಸ್ತಾ ಇರ್ತಾರೆ. ಸೊ ಮಗು ಕೈ ಕಾಲು ಬೆರಳೆ ಆಡ್ಸೋದೆಲ್ಲ ಅಲ್ಲಿ ತೋರಿಸಿದ್ರು. ಸೊ ಆರ್ಗನ್ಸ್ ಎಲ್ಲ ಡೆವಲಪ್ ಆಗಿತ್ತು, ಏನೂ ಇರ್ಲಿಲ್ಲ. ಅನಮಲಿ ಸ್ಕ್ಯಾನ್ ಕೂಡ ನಾರ್ಮಲ್ ಆಗಿತ್ತು. 5 months ಅಲ್ಲಿ ಮತ್ತೆ ಬ್ಲಡ್ ಟೆಸ್ಟ್ ಕೂಡ ಮಾಡ್ಸೋದಕ್ಕೆ ಹೇಳ್ತಾರೆ. ಬಟ್ ನನಗೆ ಎಲ್ಲಾನು ನಾರ್ಮಲ್ ಇತ್ತು. ಶುಗರ್, BP, ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್, BP ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಕೆಲವ್ರಿಗೆ ಬರುತ್ತೆ ಕೂಡ. ಅದಕ್ಕೇನೆ ಯಾವಾಗ್ಲೇ ಡಾಕ್ಟರ್ ವಿಸಿಟ್ ಮಾಡಿದ್ರು BP ಮತ್ತೆ ವೇಟ್ ನ ಚೆಕ್ ಮಾಡ್ತಾನೆ ಇರ್ತಾರೆ. ಸೊ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಹೇಳಿದ್ರು. ಸೊ ಬ್ಲಡ್ ಟೆಸ್ಟ್ ಅಲ್ಲಿ BP ಶುಗರ್ ಏನಿರ್ಲಿಲ್ಲ. ಬಟ್ ಏನಂತಂದ್ರೆ ನನಗೆ 10 points ಇದೆ ಬ್ಲಡ್ ಅಷ್ಟೇನೆ ಅಂತ ಹೇಳಿದ್ರು. ಇಲ್ಲ ಅಂತಂದ್ರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಸ್ವಲ್ಪ ಬ್ಲಡ್ ರೈಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟೇ. ಅಂದ್ರೆ ನನ್ನ ಟ್ಯಾಬ್ಲೆಟ್ಸ್ ಏನು ಕರೆಕ್ಟಾಗಿ ತಗೋತಿರ್ಲಿಲ್ಲ. ದಯವಿಟ್ಟು ಯಾರು ಪ್ರೆಗ್ನೆಂಟ್ ನನ್ನ ವಿಡಿಯೋಗೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಬೇಡಿ. ಅದನ್ನ ದಯವಿಟ್ಟು ಕರೆಕ್ಟ್ ಆಗಿ ಐರನ್ ಮತ್ತೆ ಕ್ಯಾಲ್ಸಿಯಂ ಮತ್ತೆ ಪೌಡರ್ ಕೊಟ್ಟಿರ್ತಾರೆ, ಅದನ್ನ ಕಂಟಿನ್ಯೂಸ್ ಆಗಿ ತಗೊಳ್ಳಿ. ಸೊ ನಾನು ಕರೆಕ್ಟಾಗಿ ತಗೋತಾ ಇರ್ಲಿಲ್ಲ. ಸೊ ಬ್ಲಡ್ ಕಡಿಮೆ ಆಗಿದೆ, ಕಟ್ಸ್ಬೇಕಾಗತ್ತೆ ಅಂತೆಲ್ಲ ಹೇಳಿದ್ರು. ಸೊ ಆ ರೀಸನ್ ಇಂದ ಸ್ವಲ್ಪ ದೃಢ ಮನ್ಸು ಮಾಡಿ ಕರೆಕ್ಟ್ ಆಗಿ ಟ್ಯಾಬ್ಲೆಟ್ಸ್, ಪೌಡರ್ ಮತ್ತೆ ಪಾಲಕ್ ಸೊಪ್ಪು, ಐರನ್ ಕಂಟೆಂಟ್ ಇರೋ ಫುಡ್ ನ ಜಾಸ್ತಿ ತಗೋತಾ ಇದ್ದೀನಿ. ಮತ್ತೆ ಚೆಕ್ ಮಾಡ್ಸಿಲ್ಲ ಎಷ್ಟಿದೆ ಅಂತ. ಸೊ ಈ ಮಂತ್ ಎಂಡಿಂಗ್ ಅಲ್ಲಿ ಮಾಡಿಸಿ ಅಂತ ಹೇಳಿದ್ದಾರೆ. ಸ್ವಲ್ಪ ರೈಸ್ ಆಗಿದ್ರು ಪರವಾಗಿಲ್ಲ, ಬಟ್ ಇಲ್ಲ ರೈಸ್ ಆಗಿಲ್ಲ ಅಂತಂದ್ರೆ ಬ್ಲಡ್ ಬಾಟಲ್ ಕಟ್ಸ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ದಟ್ಸ್ ವೈ ಸ್ವಲ್ಪ ಚೆನ್ನಾಗಿ ತಿಂತಾ ಇದ್ದೀನಿ. ಏನಂತ ಅಂದ್ರೆ ಪ್ರಾಬ್ಲಮ್ಮು, ಹಣ್ಣುಗಳನ್ನ ತಿನ್ನೋದಕ್ಕೆ ಆಗ್ತಾನೆ ಇಲ್ಲ. ಪ್ರೆಗ್ನೆನ್ಸಿ ಆದ್ಮೇಲೆ ಹಣ್ಣುಗಳು ನೋಡಿದ್ರೇನೆ ಇಷ್ಟ ಆಗ್ತಿಲ್ಲ. ಸೊ ಏನು ಮಾಡೋದಕ್ಕೆ ಆಗೋದಿಲ್ಲ. ಕಷ್ಟಪಟ್ಟಾದ್ರೂ ತಿನ್ಲೇಬೇಕು ನಮ್ಮ ಮಗುಗೋಸ್ಕರ ಅಂತ. ಬಸ್ರಿ ಬೈಕಿ ಅಂತ ತುಂಬಾ ಹೇಳ್ತಾರೆ. ಬಟ್ ನನ್ಗೆ ಲಿಟ್ರಲಿ ಒಂದ್ಸಲನು ಏನು ಅಷ್ಟೊಂದೇನು ಕ್ರೇವಿಂಗ್ಸ್ ಅಂತ ಏನು ಹಾಗೆ ಇಲ್ಲ. ನಾನು ನಾರ್ಮಲ್ ಆಗಿನೇ ಇದ್ದೀನಿ. ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಅಂತ ಏನೂ ಆಗಿಲ್ಲ ನನ್ಗೆ, ಇದೇ ಬೇಕು ಅದೇ ಬೇಕು. ಬಟ್ ಒಂದ್ ಆಗಿತ್ತು, ಏನಂತಂದ್ರೆ ನಮ್ಮೂರಲ್ಲಿ ಅಂದ್ರೆ ನಮ್ಮ ಯಜಮಾನ್ರ ಊರಲ್ಲಿ ಆರಾಧನೆ ಮಾಡ್ತಾರೆ, ದೇವಸ್ಥಾನದ ಆರಾಧನೆನ. ಅಲ್ಲಿ ಹಲಸಿನ ಹೋಳಿನ ಕೊಡ್ತಾರೆ. ಬಟ್ ಅದಂದ್ರೆ ತುಂಬಾ ಇಷ್ಟ ಆಯ್ತು. ಆಲ್ರೆಡಿ ಸೀಮಂತ ಮಾಡಿಸ್ಕೊಂಡ್ ಬರ್ಬೇಕಾದ್ರೆ 1 week ಮುಂಚೆ ತಿಂದಿದ್ದೆ. ಬಟ್ ಇನ್ನೂ ಒಂದ್ಸಲ ತಿನ್ಬೇಕು ಅಂತ ಅನ್ನಿಸ್ತು, ಬಟ್ ಅದು ಸಿಗ್ಲಿಲ್ಲ. ಲಿಟ್ರಲಿ ಅದ್ ಬಿಟ್ರೆ ಇನ್ನೇನು ಕ್ರೇವಿಂಗ್ಸ್ ಅಂತ ಆಗಿಲ್ಲ. ಮನೆಗ್ ಬಂದಾಗಿಂದ ನಮ್ಮತ್ತೆ ಮೀನ್ಸ್ ನಮ್ಮ ಅತ್ತಿಗೆಯವರ ಮಮ್ಮಿ ಅವರೆಲ್ಲ ಕೇಳ್ತಿರ್ತಾರೆ ಏನ್ ಬೇಕು ಅಂತ. ನಂಗೆ ಸ್ವೀಟು ಕ್ರೇವಿಂಗ್ಸ್ ಆಗ್ತಾ ಇಲ್ಲ, ಖಾರನೂ ಕ್ರೇವಿಂಗ್ಸ್ ಆಗ್ತಾ ಇಲ್ಲ, ಹುಳಿನೂ ಕ್ರೇವಿಂಗ್ಸ್ ಆಗ್ತಿಲ್ಲ, ನಾರ್ಮಲ್ ಆಗೇ ಇದ್ದೀನಿ. ಸೊ ಹಂಗೇನ್ ಅನ್ಸಿಲ್ಲ. ಸೊ 4 to 6 months ಹೀಗಿತ್ತು ನನ್ನ ಸೆಕೆಂಡ್ trimester ಆಫ್ ಪ್ರೆಗ್ನೆನ್ಸಿ. ಸೊ ಅಫಿಷಿಯಲಿ ಐ ಆಮ್ 3rd trimester ನೋ. ಸೊ 7 month ರನ್ನಿಂಗ್ ಆಗ್ತಾ ಇದೆ. ಆರಾಮಾಗಿದ್ದೀನಿ, ಏನು ಕಾಂಪ್ಲಿಕೇಶನ್ ಆಗದೆ ಇರ್ಲಿ ಅಂತ ದೇವರಲ್ಲಿ ಬಿಟ್ಕೊಂತೀನಿ. ಸೊ ಇವಾಗ 3rd trimester, ಇನ್ನೇನು ಇಯರ್ ಎಂಡಿಂಗ್ ಕೂಡ ಮುಗಿತಾ ಬರ್ತಾ ಇದೆ. ಇಯರ್ ಮುಗಿಯೋದ್ರಲ್ಲಿ ಏನು ಸ್ಪೆಷಲ್ ಇಲ್ಲ, ಬಟ್ ನೆಕ್ಸ್ಟ್ ಇಯರ್ ನಮ್ಮ ಲೈಫ್ಗೆ ಒಬ್ರು ಆಡ್ ಆನ್ ಆಗ್ತಾರೆ ಅನ್ನೋದು ತುಂಬಾ ಖುಷಿ ವಿಷಯ. ಲಿಟ್ರಲಿ ನ್ಯೂ ಇಯರ್ ವೇಟಿಂಗ್ ಮಾಡ್ತಿದ್ದೇನೆ ಇಲ್ವೋ.
ನಮ್ಮ ಸ್ಪೆಷಲ್ ಪರ್ಸನ್ ಮೀಟಪ್ಗೆ ತುಂಬಾನೇ ವೇಟಿಂಗ್ ಮಾಡ್ತಾ ಇದ್ದೀವಿ. ಸೊ ನ್ಯೂ ಇಯರ್ ಅಲ್ಲಿ ಹೇಳೋದೇನಂತ ಅಂದ್ರೆ, ದಯವಿಟ್ಟು ಯಾರಾದ್ರೂ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಮನ್ಸಲ್ಲಿ ಆ ಒಂದು ಒಳ್ಳೆ ದಿನ ಅಂತ ವೇಟ್ ಮಾಡ್ತಾ ಇರ್ತೀರಾ. ಸೊ ಅದನ್ನ ನ್ಯೂ ಇಯರ್ ಅಲ್ಲವರು ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಆಫ್ ನಾವು ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಮನ್ಸ್ ಮಾಡ್ಲಿಲ್ಲ ಅಂತಂದ್ರೆ ಇಯರ್ ಎಂಡಿಂಗ್ ಪೂರ್ತಿ ನಮ್ ಕೈಲಿ ಆಗೋದೇ ಇಲ್ಲ. ಬಿಕಾಸ್ ಆಫ್ ಜೋಶ್ ಆದ್ರೂ ಇರುತ್ತೆ ನಮ್ಗೆ, ವರ್ಷದಲ್ಲಿ ಏನಾದ್ರು ಮೊದ್ಲೇ ಬಾರಿ ಏನಾದ್ರು ಒಳ್ಳೇದ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಒಳ್ಳೇದಾಗುತ್ತೆ ಅನ್ನೋ ಒಂದು ಹೋಪ್ ಇರುತ್ತೆ. ಸೊ ಅದನ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಲಿಟ್ರಲಿ ತುಂಬಾ ಖುಷಿ ವಿಷಯ ಏನು ಅಂತಂದ್ರೆ, ಇನ್ನೇನು ಒಂದು ಸ್ವಲ್ಪ ಟೈಮ್ಗೆ ನಂದು ಯೂಟ್ಯೂಬ್ ಹಾಫ್ ಮಾನಿಟೈಸೇಷನ್ ಆಗುತ್ತೆ. ಲಿಟ್ರಲಿ ಅನ್ಕೊಂಡಿರ್ಲಿಲ್ಲ, ನಾನು ತುಂಬಾ ಮಂತ್ಸ್ ಹಿಡಿಯುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಆಲ್ರೆಡಿ ಹಾಫ್ ಮಾನಿಟೈಸೇಷನ್ಗೆಲ್ಲ ಬಂದಿದೆ. ಇನ್ನೊಂದು 1 to 2 months ಫುಲ್ ಮಾನಿಟೈಸೇಷನ್ ಕೂಡ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಪ್ರೆಗ್ನೆನ್ಸಿ ವ್ಲಾಗ್ಗಳಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಲಿಟ್ರಲಿ ನನ್ನ ಡೈಲಿ ವ್ಲಾಗ್ಸ್ಗಿಂತ ಡೈಲಿ ವ್ಲಾಗ್ಸ್ ಬೋರ್ ಆಗುತ್ತೆ ನಿಮಗೂ ಅನ್ನೋ ರೀಸನ್ಗೆ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾ ಇಲ್ಲ. ಎಲ್ಲಾದ್ರೂ ಹೊರಗಡೆ ಹೋದ್ರೆ ಅಥವಾ ಏನಾದ್ರು ಫನ್ ಇದ್ರೆ ಅಥವಾ ಏನಾದ್ರು ಈವೆಂಟ್ ಇದ್ರೆ ಅಥವಾ ನನ್ನ ಪ್ರೆಗ್ನೆನ್ಸಿ ಏನಾದ್ರು ಅಪ್ಡೇಟ್ ಇದ್ರೆ ಮಾತ್ರ ನಾನು ವ್ಲಾಗ್ಸ್ಗೆಲ್ಲ ಮಾಡ್ತಾ ಇದ್ದೀನಿ. ಸೊ ಲಿಟ್ರಲಿ ನಿಮ್ಗೇನಾದ್ರೂ ವ್ಲಾಗ್ಸ್ ಬೇರೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ, ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಬಗ್ಗೆ ರೀಕ್ಯಾಪ್. ತುಂಬಾ ಖುಷಿ ವಿಷಯ ಏನಂತಂದ್ರೆ ಬೇಬಿ ಮೂಮೆಂಟ್ಸ್. ನನ್ನ ಹ್ಯಾಪಿ ಮೂಮೆಂಟ್ ಅಂತಂದ್ರೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ನನ್ನ ಬೇಬಿ ಮೂಮೆಂಟ್. ಇವಾಗಂತೂ ಇನ್ನೂ ಸ್ಟ್ರಾಂಗ್ ಆಗಿದೆ ಬೇಬಿ ಕಿಕ್ಸ್ ಎಲ್ಲ. ಐ ಆಮ್ ಲಿಟ್ರಲಿ ಖುಷಿಯಾಗಿದ್ದೀನಿ. ಸೊ ಅಟ್ ನಾವು ಏನು ಪ್ರಾಬ್ಲಮ್ ಇಲ್ಲ. ಐ ಆಮ್ ಹ್ಯಾಪಿ, ಹೆಲ್ತಿ, ನಾರ್ಮಲ್ ಆಗಿದ್ದೀನಿ. ಸೊ ಹೇಳ್ದಂಗೆನೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದೇ ರೀತಿ ನಿಮ್ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹ್ಯೂಜ್ಫುಲ್ ಸಪೋರ್ಟ್. ನಿಮ್ ಸಪೋರ್ಟ್ ನಮ್ಮ ಮೇಲೆ ಯಾವಾಗ್ಲೂ ಹೀಗೆ ಇರಲಿ ಅಂತ ಕೇಳ್ಕೊಂತ, ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೀಶೋದಿಂದ ಹೇಗೆ ಅರ್ನಿಂಗ್ಸ್ ಮಾಡಬೇಕು ಅನ್ನೋದನ್ನ ನಾನು ಹೊಸದಾಗಿ ಕಲಿತಾ ಇದ್ದೀನಿ. ಸೊ ಅದರ ಅಪ್ಡೇಟ್ ಏನಾದ್ರು ಬೇಕಿದ್ರೆ ಮನೇಲೆ ನಮ್ ತರ ಇದು ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಹೇಗೆ ಮೀಶೋದಿಂದ ಅರ್ನಿಂಗ್ ಮಾಡ್ಬೇಕು ಅಂತ ಅನ್ನೋದೇನಾದ್ರು ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಬೇಕಿದ್ರೆ ನಾನು ಹೇಗೆ ಕಲ್ತ್ಕೊಂಡೆ, ನನಗಂತೂ ಯಾರು ಹೇಳ್ಕೊಡ್ಲಿಲ್ಲ, ನಾನೇ ಓನ್ ಆಗಿ ಸರ್ಚ್ ಮಾಡಿ ಕಲ್ತಿದ್ದು. ಬಟ್ ನಿಮ್ಗಾದ್ರೂ ಹೆಲ್ಪ್ ಆಗಲಿ, ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೇನೆ. ಬೇಕಾದ್ರೆ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.